ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಎಗ್ ರೈಸ್ಗೆ 4 ಮೊಟ್ಟೆ ತೊಗೊಳ್ಳಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನು ಗರಂ ಮಸಾಲ, 2 ಸ್ಪೂನು ಧನಿಯಾ ಪೌಡ್ರು, 1.5 ಸ್ಪೂನು ಖಾರದ ಪುಡಿ, 2 ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ, ಹಸಿಮೆಣಸಿನ್ಕಾಯಿ ಫ್ಲೇವರಿಗೆ ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಒಂದು 3 ಟೇಬಲ್ ಸ್ಪೂನಷ್ಟು. ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾಯಬೇಕು. ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ, 3 ಟೇಬಲ್ ಸ್ಪೂನು. ಎಗ್ಗು ಜಾಸ್ತಿ ಆದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನಿಲ್ಲಿ 3 ಎಗ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಾನೀಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ನಲ್ವ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವೆರಡು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಹಸಿಮೆಣಸಿನ್ಕಾಯಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಬೇಕು. ಉಪ್ಪು ಸೇರಿಸ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ. ಹಾಗಾಗಿ ನಾನೀಗ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅನ್ನಕ್ಕೂ ಹಾಕಿರ್ತೀವಲ್ವ, ಈಗ ಗೊಜ್ಜಿಗೆ ಅಂತೇಳಿ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ವ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ಲೇಮ್ನ ಕಡಿಮೆ ಇಟ್ಕೊಂಬಿಟ್ಟು ಮಾಡ್ಕೊಳ್ಳಿ, ಬೇಗನೆ ತಳ ಹಿಡಿಯುತ್ತೆ. ಎಷ್ಟೇ ಫ್ಲೇಮ್ ಕಡಿಮೆ ಇಟ್ರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ತಳ ಹಿಡಿಯುತ್ತೆ ನೋಡಿ. ಸ್ವಲ್ಪ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ನಾನು ಇದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಎಣ್ಣೆಯಲ್ಲಿ ನಮಗೆ ಎಗ್ ರೈಸಿಗೆ ಚೆನ್ನಾಗಿ ಅನಿಸುತ್ತೆ. ಯಾವುದೇ ರೀತಿ ಸಾಸ್ ಕೂಡ ಹಾಕ್ದೇ ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಲ್ರೆಡಿ ತಳ ಹಿಡಿದ್ಬಿಟ್ಟಿದೆ. ಈಗ ನಾನು ಮೊಟ್ಟೆ ಇಟ್ಕೊಂಡಿದ್ದಲ್ವ ಆ ಮೊಟ್ಟೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲಿಗೆಲ್ಲ ಒಡಿಸ್ಕೊಂಬಿಟ್ಟು, 1 ಬೈ 1 ಒಡಿಸೋಕ್ಕಾಗಲ್ವಲ್ಲ, ಒಂದು ಸತಿನೇ ಬೌಲಿಗೆ ಹಾಕ್ಕೊಂಬಿಟ್ರೆ ನಮಗೂ ಈಸಿ ಆಗುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಫ್ಲೇಮ್ನ ಕಡಿಮೆ ಇಟ್ಕೊಂಡ್ರೆ ನಮಗೆ ಎಗ್ ರೈಸ್ ತಿನ್ನಬೇಕಾದ್ರೆ ಹೆಗ್ ಸಿಗ್ತಾ ಇರುತ್ತಲ್ವ, ಹಾಗಾಗಿ ಎಲ್ಲ ಒಂದು ಟೈಮ್ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಫ್ಲೇಮ್ನ ಕಡಿಮೆ ಇಟ್ಕೊಳ್ಳಿ ನೋಡಿ. ಈ ಥರ ಇಟ್ಕೊಂಡ್ರೆ ಚೆನ್ನಾಗಾಗುತ್ತೆ. ಸ್ವಲ್ಪ ಹೊತ್ತು ಬಿಡಬೇಕು, ಮತ್ತು ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಹಾಗೇ ಬಿಟ್ಟರೆ ಅದು ಕೂಡ ಸೇದೋಗ್ಬಿಡುತ್ತೆ ಹೆಗ್ಗು. ಈ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಬೇಕು. ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡ್ರೆ, ನಾನು ಈ ಥರ ಮಾಡಿದ್ದೀನಿ ನೋಡಿ. ಈಗ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಆಗುತ್ತೆ. ಈ ಥರ ಆದರೆ ಅನ್ನದ ಟೈಮಲ್ಲಿ, ಅಂದರೆ ಎಗ್ ರೈಸ್ ತಿನ್ನಬೇಕಾದ್ರೆ ನಮಗೆ ಹೆಗ್ಗು ಕೂಡ ಸಿಗುತ್ತೆ. ಒಂದೇ ಟೈಮಲ್ಲಿ ಫುಲ್ ಮಿಕ್ಸ್ ಮಾಡಿಬಿಟ್ರೆ ಹೆಗ್ ಅನ್ನೋದು ಸಿಗೋದೇ ಇಲ್ಲ ನೋಡಿ. ಈ ಥರ ಆಗಿದೆ. 3 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಲ್ವ, ಸಾಕಾಗುತ್ತೆ ನನಗೆ. ಇಷ್ಟ ಆದರೆ ಹೆಗ್ಗು 4 ಮೊಟ್ಟೆ ಹಾಕಿದ್ದೀನಲ್ವಿ ನೋಡಿ, ಎಷ್ಟು ನೀಟಾಗಿ ಆಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ. ಆದರೂ ಕೂಡ ಹೆಗ್ ಅನ್ನೋದು ತಳ ಹಿಡಿಯುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ತಳ ಹಿಡಿಯುತ್ತೆ. ಈಗ ಆಲ್ರೆಡಿ ನಾನು ಕುಕ್ಕರಲ್ಲಿ ಅನ್ನ ಮಾಡ್ಕೊಂಡಿದ್ದೆ. ಈಗ ಅನ್ನ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಪ್ಪ ಅಂದರೆ ಒಂದು ಬಾಣಲಿಗೆ ಫುಲ್ಲು ದೂರಾಗಿ ಮಾಡ್ಕೊಂಬಿಟ್ಟು ನೀವು ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು. ನಾನೀಗ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಸ್ವಲ್ಪ ಕೂಡ ಅನ್ನದ್ದು ಗಂಟು ಅನ್ನೋದು ಇರಬಾರ್ದು, ಫುಲ್ ಬಿಡಿ ಬಿಡಿ ಆಗಿರ್ಬೇಕನ್ನ. ಕುಕ್ಕರಲ್ಲಿ 3 ವಿಸಿಲ್ ಮಾಡಿಸ್ಕೊಂಡ್ರೆ ಬಿಡಿ ಬಿಡಿ ಆಗುತ್ತೆ. ಇನ್ನೂ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ 4 ವಿಸಿಲ್ ಮಾಡ್ಕೊಳ್ಳಿ. ಫುಲ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಹೆಗ್ಗು ಮತ್ತು ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಆದರೆ ಟೇಸ್ಟು ಚೆನ್ನಾಗಾಗುತ್ತೆ. ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕೊಬೋದು. ಬಟ್ ನನಗೆ ಉಪ್ಪು ಕರೆಕ್ಟಾಗಿ ಸರಿ ಹೋಗಿದೆ. ಅನ್ನಕ್ಕೂ ಹಾಕಿದ್ದೀನಿ, ಗೊಜ್ಜಿಗೂ ಹಾಕ್ಕೊಂಡಿದ್ದೀನಿ ನೋಡಿ. ಯಾವ ಥರ ಕಾಣಿಸ್ತಾ ಇದೆ ಹೆಗ್ ಅಂತ ಹೇಳಿ. ಈ ಥರ ಎಗ್ ರೈಸ್ ಅಂದರೆ ಹೆಗ್ ಕಾಣಿಸಿದ್ರೆ ಮಾತ್ರ ಎಗ್ ರೈಸ್ ಅನ್ನೋ ಥರ ಫೀಲ್ ಆಗುತ್ತೆ ಅಲ್ವಾ. ಈಗ ಇದಕ್ಕೆ ನಾನು ಮಸಾಲೆ ಎಲ್ಲ ಇದೆಯಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಗರಂ ಮಸಾಲ 1 ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ತೊಗೊಂಡಿಲ್ಲ. 2 ಸ್ಪೂನಷ್ಟು ಧನಿಯಾ ಪೌಡರು. ನಾನೀಗ ಖಾರಕ್ಕೆ ಅಂತೇಳಿ ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ, 1.5 ಸ್ಪೂನಷ್ಟು. ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಲ್ವ, ಅದು ಕೂಡ ತೊಗೊಂಡಿದ್ದೀನಿ, ಖಾರ ಆಗುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಅನ್ನಕ್ಕೆ ಮತ್ತು ಗೊಜ್ಜು ಹೆಗ್ಗು ಫುಲ್ 3ಕ್ಕೂ ಚೆನ್ನಾಗಿ ಮಿಕ್ಸ್ ಹಾಕಬೇಕು. ಆ ಥರ ಮಾಡ್ಕೊಂಬಿಡಿ. ಮಸಾಲೆ ಅನ್ನೋದು ಸಪ್ರೇಟಾಗಿದ್ದರೆ ಹಸಿ ಹಸಿ ಆಗಿರುತ್ತಲ್ವ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲ ಅಂದರೆ ಸ್ಪೂನಲ್ಲಿ ಆಗಲ್ಲ ಅಂದರೆ ಕೈಯಲ್ಲೂ ಕೂಡ ಮಿಕ್ಸ್ ಮಾಡ್ಕೊಬೋದು. ನಾನೀಗೆಲ್ಲ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅನ್ನ ಕೂಡ ಎಲ್ಲಿ ಸ್ವಲ್ಪನೂ ಗಂಟು ಅನ್ನೋದು ಕಾಣಿಸಲ್ಲ. ಚೆನ್ನಾಗಿ ಆ ಥರ ಮಿಕ್ಸ್ ಮಾಡ್ಕೊಬೇಕು.
ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಎಗ್ ರೈಸು. ತುಂಬ ಚೆನ್ನಾಗಿರುತ್ತೆ ನೋಡಿ, ಈ ಥರ ಮಾಡ್ಕೊಳ್ಳಿ. ಈಗ ನಾವೊಂದು ಎಗ್ ರೈಸ್ ಒಂದು ಪ್ಲೇಟ್ ತೊಗೊಂಬರ್ಬೇಕಂದ್ರೆ 50 ರೂಪಾಯಿ ಬೇಕು. ಅದೇ 50 ರೂಪಾಯಿಗೆ 6 ರೂಪಾಯಿಗೆ ಒಂದು ಮೊಟ್ಟೆ ಅಂದರೂ ಕೂಡ ಎಷ್ಟು ಮೊಟ್ಟೆ ಬರುತ್ತೆ ಹೇಳಿ ನಿಮಗೆ. ಆರಾಮ ನಾವು ಮನೆ ಮಾಡ್ಕೊಬೋದು, ಬೇಕಾದರೆ ಸ್ವಲ್ಪ ಬಾಯಲ್ಲಿ ಕೂಡ ಮಾಡ್ಕೊಬೋದು. ಈಗ ಸ್ವಲ್ಪ ಹಸಿ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಯಾವುದೇ ರೀತಿ ಸಾಸ್ ಇಲ್ಲ, ಯಾವುದೇ ರೀತಿ ಎಕ್ಸ್ಟ್ರಾ ಟೇಸ್ಟಿಂಗ್ ಪೌಡರು ಅನ್ನೋ ಥರ ಏನೂ ಇಲ್ಲ. ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಬೋದು ಎಗ್ ರೈಸು. ಸಂಜೆ ಟೈಮಲ್ಲಿ ದಿಢೀರಾಗಿ ಮಾಡ್ಕೊಬೋದು. ಈಗ ಸಾಂಬಾರಿಗೆ ತರಕಾರಿ ಹಾಕ್ಬಿಟ್ಟು ಮಾಡಬೇಕು. ಈಗ ನೈಟ್ ಮಾಡಿದರೆ ಬೆಳಿಗ್ಗೆ ಸಾಂಬಾರು ಅಲ್ಲೇ ತಗ್ಳದಾಗಿರುತ್ತಲ್ವ. ಇನ್ನೇನಪ್ಪ ಒಂದೇ ಹೊತ್ತಿಗೆ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಸಡನ್ನಾಗಿ ಎಗ್ ರೈಸ್ ಅನ್ನೋದು ನೆನಪಾಗತ್ತೆ. 2 ಅಥವಾ 4 ಮೊಟ್ಟೆ ತೊಗೊಂಬಂದ್ಬಿಟ್ಟೆ ಇಬ್ಬರಿಗೆ ಆರಾಮಾಗಿ ಆಗುತ್ತೆ ಎಗ್ ರೈಸು. ಈಗ ಅದೇ 2 ಎಗ್ ರೈಸ್ ತರಬೇಕಂದ್ರೆ ಔಟ್ ಸೈಡು 100 ರೂಪಾಯಿ ಬೇಕು, 100 ರೂಪಾಯಿ ಬೇಕು, 110 ರೂಪಾಯಿನೂ ಕೂಡ ಬೇಕು. ಸೊ ಅದೇ 110 ರೂಪಾಯಿಗೆ ಬರೀ 40 ರೂಪಾಯಿ 50 ರೂಪಾಯಿ ಹಾಕಿದರೆ ಮನೇಲಿ ಎಲ್ಲರೂ ತಿನ್ಬೋದು ಎಗ್ ರೈಸ್ನ. ಎಷ್ಟು ಟೇಸ್ಟಿಯಾಗಿ ಆಗಿದೆ ನೋಡಿ. ನಾನು ಪ್ಲೇಟಿಗೆ ಹಾಕ್ತಾಯಿದ್ದೀನಲ್ವ, ನೋಡಿ ಎಷ್ಟು ನೀಟಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೇಮ್ ರೋಡ್ ಸೈಡಲ್ಲಿ ಸಿಗುತ್ತಲ್ವ ಅದೇ ಥರನೇ ಕಾಣಿಸ್ತಾ ಇದೆ. ಬಟ್ ಏನಂದರೆ ಸಾಸ್ ಮಾತ್ರ ಹಾಕಿಲ್ಲ. ಸಾಸ್ ಏನೋ ಅದು ಹಾಕೋ ಅವಶ್ಯಕತೆ ಇಲ್ಲ, ನಮಗೆ ನಾಲ್ಗೆ ರುಚಿ ಸಿಕ್ಕರೆ ಸಾಕು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.